Hello everyone. In previous class we discussed three schema architecture or database architecture and different database users, in which we seen the three level abstraction of data, how we are going to be handling or organizing in a database. These are things which we discussed in last class. In today's class we are going to be discussing data independence. Data independence is a concept where we are going to be handling different data at different level. We are going to be making the changes to the certain schemas or certain levels which should not affect to its a higher level schema. That concept is called as a data independence. Now previous class ಒಳಗೆ database architecture ಮತ್ತು database users ಅನ್ನು ಡಿಸ್ಕಸ್ ಮಾಡಿದ್ವಿ. database architecture ಒಳಗೆ ಏನು ನೋಡಿದ್ವಿ ಅಂದ್ರೆ ನಾವು ಡೇಟಾನ database ಒಳಗೆ ಹೆಂಗೆ ಆರ್ಗನೈಸ್ ಆಗುತ್ತೆ, ಯಾವ ಮೂರು ಬೇರೆ ಬೇರೆ ಲೆವೆಲ್ ಅದಾವು, ಆ ಮೂರು ಬೇರೆ ಬೇರೆ ಲೆವೆಲ್ ಮ್ಯಾಗ ನಾವು ಡೇಟಾನ ಹೆಂಗೆ ವ್ಯೂ ಮಾಡ್ತೀವಿ, ಅವಕ್ಕೆ ಡೇಟಾಬೇಸ್ ಅಬ್ಸ್ಟ್ರಾಕ್ಷನ್ ಅಂತ ಕರೀತಾರೆ. ವಿ ಆರ್ ಹ್ಯಾವಿಂಗ್ ತ್ರೀ ಡಿಫರೆಂಟ್ ಲೆವೆಲ್ಸ್: ಎಕ್ಸ್ಟರ್ನಲ್ ಲೆವೆಲ್, conceptual logical level and internal level. In all these things, how we are going to be organizing the data and viewing the data we see in previous class. Along with that, ಅದರ ಜೊತೆ ನಾವು ಡೇಟಾಬೇಸ್ ಯೂಸರ್ಸ್ ಡಿಸ್ಕಸ್ ಮಾಡಿದ್ವಿ. ಒಂದು ಡೇಟಾಬೇಸ್ ಯೂಸರ್ಗೆ ಅವರು ಆ ಡೇಟಾಬೇಸ್ ಮ್ಯಾಗ ಯಾವ ರೋಲ್ ಪ್ಲೇ ಮಾಡ್ತಾರೆ ಅನ್ನೋದ್ರ ಮ್ಯಾಗ ನಾವು ಡಿಫ್ರೆಂಟ್ ಡೇಟಾಬೇಸ್ ಯೂಸರ್ಸನ್ನು ಕ್ಲಾಸಿಫೈ ಮಾಡಿದ್ವಿ. ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್, ಎಂಡ್ ಯೂಸರ್, ಡೇಟಾಬೇಸ್ ಡಿಸೈನರ್ಸ್, ಡೇಟಾಬೇಸ್ ಅನಲಿಸ್ಟ್, ಹಿಂಗೆ ಬೇರೆ ಬೇರೆ ಟೈಪನ್ನು ನಾವು ಕ್ಲಾಸಿಫೈ ಮಾಡಿದ್ವಿ. ಅವರು ಯಾವುದು ರೋಲ್ ಪ್ಲೇ ಮಾಡ್ತಾರೆ ಅನ್ನೋದ್ರ ಮ್ಯಾಗ ನಾವು ಕ್ಲಾಸಿಫೈ ಮಾಡಿದ್ವಿ. ಡೇಟಾಬೇಸ್ ಡಿಸೈನ್ ಮಾಡಿದ್ರೆ ಅವರು ಡೇಟಾಬೇಸ್ ಡಿಸೈನರ್ ಅಂತಾರ. ಡೇಟಾಬೇಸನ್ನು ಅಡ್ಮಿನಿಸ್ಟ್ರೇಟ್ ಮಾಡಕತ್ರ ಅಂದ್ರೆ ಯಾರು ಲಾಗಿನ್ ಆಗಬೇಕು, ಏನು ಲಾಗಿನ್, ಹೆಂಗೆ ಲಾಗಿನ್ ಆಗಬೇಕು, ಯಾರಿಗೆ ಏನು ರೆಸ್ಟ್ರಿಕ್ಷನ್ಸ್ ಹಾಕಬೇಕು, ಏನು ಎಕ್ಸೆಸ್ ಕೊಡಬೇಕು ಅನ್ನೋದು ಮ್ಯಾನೇಜ್ ಮಾಡಿದ್ರೆ ಅವ್ರು ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಅಂತ ಕರೀತಾರೆ. ಯಾರು ಬರೀ ಡೇಟಾಬೇಸನ್ನು ಸುಮ್ಮನೆ ಡೇಟಾಬೇಸಿಗೆ ಕ್ವೆರಿ ಮಾಡೋಕೆ, ರಿಪೋರ್ಟ್ ಜನರೇಟ್ ಮಾಡೋಕೆ ಮತ್ತು ಏನಾರ ಅಪ್ಡೇಟ್ ಮಾಡೋಕೆ ಎಕ್ಸೆಸ್ ಮಾಡಿದ್ರೆ ಅವರಿಗೆ ಡೇಟಾಬೇಸ್ ಯೂಸರ್ಸ್ ಅಂತ ಕರೀತಾರೆ. These are the different users we see in previous class. Now in this class we are going to be discussing data independence. ನಾವು ಡಿಸ್ಕಸ್ ಮಾಡಾಕತ್ತಿದ್ದು ಡೇಟಾ ಇಂಡಿಪೆಂಡೆನ್ಸ್. ಡೇಟಾ ಇಂಡಿಪೆಂಡೆನ್ಸ್ ಅಂದ್ರೆ ನಾವು 3 ಲೆವೆಲ್ ಡೇಟಾ ಅಬ್ಸ್ಟ್ರಾಕ್ಷನ್ ಡಿಸ್ಕಸ್ ಮಾಡಿದ್ವಿ. ಈ 3 ಲೆವೆಲ್ ಡೇಟಾ ಅಬ್ಸ್ಟ್ರಾಕ್ಷನ್ ಒಳಗೆ ಒಂದೊಂದು ಲೆವೆಲ್ನಾಗ ನಾವು ಡೇಟಾನ ಡಿಫ್ರೆಂಟ್ ಆಗಿ ವ್ಯೂ ಮಾಡ್ತೀವಿ. ಇಂಟರ್ನಲ್ ಲೆವೆಲ್ನಾಗ ನಾನು ವ್ಯೂ ಮಾಡೋ ಡೇಟಾ ಬೇರೆನ, ಕನ್ಸೆಪ್ಚುವಲ್ ಅಥವಾ ಲಾಜಿಕಲ್ನಾಗ ಡೇಟಾ ವ್ಯೂ ಮಾಡೋದು ಕನ್ಸೆಪ್ಟ್ ಬೇರೆನ, ಮತ್ತು ಎಕ್ಸ್ಟರ್ನಲ್ ವ್ಯೂನಾಗ ನಾನು ಡೇಟಾನ ವ್ಯೂ ಮಾಡೋ ಕನ್ಸೆಪ್ಟ್ ಬೇರೆನ. ಈಗ ಫಾರ್ ಟೈಮ್ ಬೀಯಿಂಗ್ ನನಗೆ ಯಾವುದೋ ಒಂದು ಲೆವೆಲ್ ಒಳಗೆ ಡೇಟಾ ಮಾಡಿಫಿಕೇಶನ್ ಮಾಡ್ಬೋದು ಪರಿಸ್ಥಿತಿ ಬಂತಂದ್ರೆ ಅದನ್ನು ಹೆಂಗೆ ಮಾಡ್ಬೋದು, ಹೆಂಗೆ ಮಾಡಕ್ಕೆ ನಮ್ಗೆ ಡೇಟಾಬೇಸ್ ಅನುವು ಮಾಡಿಕೊಡ್ತದೆ ಅನ್ನೋದು ಈ ಡೇಟಾ ಇಂಡಿಪೆಂಡೆನ್ಸ್ ಹೇಳ್ತೈತಿ. ಡೇಟಾ ಇಂಡಿಪೆಂಡೆನ್ಸ್ ಮೀನ್ಸ್ ಇನ್ ದಿಸ್ database independence or database concept, database is allowing us to make changes to any level which should not affect to its higher level. That concept is called as a data independence. ಹಂಗಂದ್ರೆ ನಮ್ಮ ಡೇಟಾಬೇಸ್ ಯಾವುದೋ ಒಂದು ಪರ್ಟಿಕ್ಯುಲರ್ ಲೆವೆಲ್ ಒಳಗೆ ನೀನು ಮಾಡಿಫಿಕೇಶನ್ ಮಾಡಕ್ಕೆ ಅಲೋ ಮಾಡ್ಕೊಡ್ತೈತಿ. ಬಟ್ ಅಲೋ ಮಾಡಿದ್ಮ್ಯಾಗ ಅದು ಹೆಂಗೆ ಅಲೋ ಮಾಡ್ಬೇಕಪ್ಪ ಅಂದ್ರೆ ಅದರ ಹೈಯರ್ ಲೆವೆಲ್ಗೆ ಏನೂ ಅಫೆಕ್ಟ್ ಆಗಲಾರ್ದಂಗೆ ನಾವು ಚೇಂಜಸ್ ಮಾಡ್ಕೋಬೇಕು. ಅದನ್ನು ಡೇಟಾ ಇಂಡಿಪೆಂಡೆನ್ಸ್ ಅಂತ ಕರೀತಾರೆ. ಡೇಟಾ ಇಂಡಿಪೆಂಡೆನ್ಸ್ ಆಸ್ ಎ ಡೆಫಿನೇಷನ್ defined by data independence as data independence is an ability of a schema, it is an ability of a database to change a schema at one level without affecting its higher level. Means we are allowed to change any one of the schema and it should not be affect to its higher level schema. Is called as a data independence. Data independence is an ability of a database. Is to modify any schema means any label without affecting its higher level is called as a data independence. That's it. We are having three different levels in the database architecture. It has three different levels: external level or external schema, logical level or logical schema, internal level or internal schema. What the data independence defines that you are allowed to change any one of the schema, but in a such a way that if you make any modification to this schema, we should not affect to its a higher level schema. Data independence ಏನು ಹೇಳ್ತದಂದ್ರೆ ನಮಗೆ 3 ಲೆವೆಲ್ ಆರ್ಕಿಟೆಕ್ಚರ್ ಡಿಸ್ಕಸ್ ಮಾಡಿದ್ವಿ. ಈ 3 ಲೆವೆಲ್ ಆರ್ಕಿಟೆಕ್ಚರ್ ಒಳಗೆ 3 ಸ್ಕೀಮಾ ಅಥವಾ 3 ಲೆವೆಲ್ ಡಿಸ್ಕಸ್ ಮಾಡಿದ್ವಿ: ಎಕ್ಸ್ಟರ್ನಲ್ ಲೆವೆಲ್, ಲಾಜಿಕಲ್
ಲೆವೆಲ್, ಇಂಟರ್ನಲ್ ಲೆವೆಲ್. ನಮ್ಮ ಡೇಟಾ ಇಂಡಿಪೆಂಡೆನ್ಸ್ ಏನಂತಂದ್ರೆ ಅಂದ್ರೆ ನಮ್ಮ ಡೇಟಾ ಬೇಸ್ಡ್ ಎಬಿಲಿಟಿ, ಅದು ಯಾವುದೇ ಒಂದು ಲೆವೆಲ್ ಅನ್ನ ಅಥವಾ ಯಾವುದೇ ಒಂದು ಸ್ಕೀಮ್ ಅನ್ನ ಚೇಂಜ್ ಮಾಡ್ಕೊಳ್ಳೋಕೆ ಫೆಸಿಲಿಟಿ ಪ್ರೊವೈಡ್ ಮಾಡ್ತೈತಿ. ಬಟ್ ಅದು ಹೆಂಗ್ ಚೇಂಜ್ ಮಾಡ್ಬೇಕಪ್ಪ ಅಂದ್ರೆ ನೀವು ಯಾವುದೋ ಒಂದು ಲೆವೆಲ್ ಚೇಂಜ್ ಮಾಡಿದಪ್ಪ ಅಂದ್ರೆ ಅದು ಹೈಯರ್ ಲೆವೆಲ್ಗೆ ಏನೂ ಅಫೆಕ್ಟ್ ಆಗಿರಬಾರ್ದು. ಅದನ್ನ ನಾವು ಡೇಟಾ ಇಂಡಿಪೆಂಡೆನ್ಸ್ ಕರಿತೀವಿ. ಇಸ್ ಅಬಿಲಿಟಿ ಆಫ್ ಅ ಡೇಟಾಬೇಸ್ is to change any one of the schema without affecting its higher level schema. ಅಂದ್ರೆ ನೀವು ಯಾವ್ದು ಬೇಕಾದನ್ನ ನೀವು ಬೇಕಾದಂಗೆ ಮಾಡಿಫಿಕೇಶನ್ ಮಾಡ್ಕೋಬಹುದು. ಆದ್ರೆ ಮಾಡಿಫಿಕೇಶನ್ ಹೆಂಗಿರಬೇಕಂದ್ರೆ ಅದು ಅದರ ಹೈಯರ್ ಲೆವೆಲ್ಗೆ ಅಫೆಕ್ಟ್ ಆಗಿರಬಾರ್ದು. ಅಂದ್ರೆ ನೀವು ಇಂಟರ್ನಲ್ ಚೇಂಜ್ ಮಾಡ್ಕೊಂಡಿದ್ರೆ ಲಾಜಿಕಲ್ಗೂ ಅಫೆಕ್ಟ್ ಆಗಿರಬಾರ್ದು, ಲಾಜಿಕಲ್ ಚೇಂಜ್ ಮಾಡ್ಕೊಂಡಿದ್ರೆ ಎಕ್ಸ್ಟರ್ನಲ್ಗೂ ಅಫೆಕ್ಟ್ ಆಗಿರಬಾರ್ದು. ಅಫೆಕ್ಟ್ ಆಗ್ಲಾರ್ದಂಗೆ ಚೇಂಜ್ ಮಾಡ್ಕೊಂಡಿ ಅಂತಂದ್ರೆ ಅದನ್ನ ಡೇಟಾ ಇಂಡಿಪೆಂಡೆನ್ಸ್ ಅಂತ ಕರೀತಾರೆ. ಇಸ್ ಅಬಿಲಿಟಿ which is the features provided by database. We are allowed to make changes to any one level which is does not affecting its higher level. If we implemented this, it's called as a data independence. These data independence are classified into two different types. Those are physical data independence and logical data independence. What do you mean by physical data independence? Physical data independence is the ability of an internal schema, which should not to make changes to an internal schema without affecting its logical schema. Is called as an internal schema or physical data independence. Ability of a database is to change the internal schema. Without affecting its logical schema. Is called as a physical data independence. Physical data independence ಅಂದ್ರೆ ನಮ್ದು ಡೇಟಾಬೇಸ್ ಎಬಿಲಿಟಿ ಏನಪ್ಪಾ ಅಂತಂದ್ರೆ ಇಂಟರ್ನಲ್ ಸ್ಕೀಮಾನ ಚೇಂಜ್ ಮಾಡ್ತೈತಿ. ಇಂಟರ್ನಲ್ ಸ್ಕೀಮಾನ ಹೆಂಗೆ ಚೇಂಜ್ ಮಾಡ್ತದಪ್ಪ ಅಂದ್ರೆ ಇದು ಲಾಜಿಕಲ್ ಸ್ಕೀಮಾಕ್ಕೆ ಏನೂ ಅಫೆಕ್ಟ್ ಆಗಲಾರ್ದಂಗೆ ಚೇಂಜ್ ಮಾಡ್ತದೆ. ಅದನ್ನ ನಾವು ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಅಂತ ಕರಿತೀವಿ. ಫಿಸಿಕಲ್ ಮೀನ್ಸ್ ಇನ್ ಫಿಸಿಕಲ್ storage or internal storage we are making certain changes and these changes are does not affecting to its logical schema. That is called as a physical data independence. Ability of a database to change the internal schema without affecting its higher level schema or logical schema. ಅಂದ್ರೆ ಡೇಟಾಬೇಸ್ ಇಂಟರ್ನಲ್ ಸ್ಕೀಮಾನ ಚೇಂಜ್ ಮಾಡ್ಕೋಬಹುದು. ಹೆಂಗೆ ಚೇಂಜ್ ಮಾಡ್ಬೋದು ಅಂದ್ರೆ ಅದು ಲಾಜಿಕಲ್ ಸ್ಕೀಮಾಕ ಅಫೆಕ್ಟ್ ಆಗಲಾರ್ದಂಗೆ ಚೇಂಜ್ ಮಾಡಿದ್ವಿ ಅಂದ್ರೆ ಅದನ್ನ ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಕರೀತಾರೆ. ನೆಕ್ಸ್ಟ್ ಒನ್ ಲಾಜಿಕಲ್ ಡೇಟಾ ಇಂಡಿಪೆಂಡೆನ್ಸ್. is also an ability of the database to change logical schema without affecting its external schema or higher schema. Logical data independence is the ability of the database is to change the logical schema without affecting its external schema. Logical data independence ಅಂದ್ರೆ ability of a database ಅದು ಲಾಜಿಕಲ್ ಸ್ಕೀಮಾನ ಚೇಂಜ್ ಮಾಡ್ಕೊಳ್ಳೋಕೆ ಅಲೋ ಮಾಡ್ತೈತಿ. ಲಾಜಿಕಲ್ ಸ್ಕೀಮಾನ ಹೆಂಗೆ ಚೇಂಜ್ ಮಾಡ್ಕೊಳ್ಳೋಕೆ ಅಲೋ ಮಾಡ್ತೈತಪ್ಪ ಅಂದ್ರೆ ಅದು ಹೈಯರ್ ಲೆವೆಲ್ ಸ್ಕೀಮಾ ಅಥವಾ ಎಕ್ಸ್ಟರ್ನಲ್ ಸ್ಕೀಮಾಕ್ಕೆ ಏನೂ ಅಫೆಕ್ಟ್ ಆಗಲಾರ್ದಂಗೆ ಚೇಂಜ್ ಮಾಡ್ಕೊಳ್ಳೋಕೆ ಅಲೋ ಮಾಡ್ತದೆ. ಅದನ್ನ ಲಾಜಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಅಂತ ಕರೀತಾರೆ. ಇದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದ 3 ಸ್ಕೀಮ್ ಆರ್ಕಿಟೆಕ್ಚರ್. ಈಗ ನಾನು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ಡೇಟಾ ಇಂಡಿಪೆಂಡೆನ್ಸ್ ಅಂದ್ರೆ ಏನು. ಈಗ ಒಂದೇದು ಎಕ್ಸ್ಟರ್ನಲ್ ಸ್ಕೀಮಾ ಅಥವಾ ಎಕ್ಸ್ಟರ್ನಲ್ ವ್ಯೂ, ಲಾಜಿಕಲ್ ಸ್ಕೀಮಾ or logical view or internal schema or internal view. Schema, what do you mean by schema? Schema are the rules or the set of rules to govern a database. ನಮ್ಗೆ ಸ್ಕೀಮಾ ಅಂದ್ರೆ ಡೇಟಾಬೇಸ್ ಅನ್ನ ಗವರ್ನ್ ಮಾಡ್ತಕ್ಕಂಥ ರೂಲ್ಸ್ಗೆ ಅಥವಾ ಆಬ್ಜೆಕ್ಟ್ ಆಫ್ ಡೇಟಾಬೇಸ್ ಆಲ್ಸೋ ಕಾಲ್ಡ್ ಆಸ್ ಸ್ಕೀಮಾಸ್. ನಮ್ಮ ಡೇಟಾಬೇಸ್ ಆಬ್ಜೆಕ್ಟಿಗೆ ಸ್ಕೀಮಾಸ್ ಅಂತ ಕರೀತಾರೆ. ನಾವು ಇವನ್ನ ಲಾಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. 3 ಲೆವೆಲ್ ಇದಾವು, 3 ಟೈರ್ಸ್ ಇದಾವು. ಒಂದು ಎಕ್ಸ್ಟರ್ನಲ್ ಸ್ಕೀಮಾ, ಲಾಜಿಕಲ್ ಸ್ಕೀಮಾ, ಇಂಟರ್ನಲ್ ಸ್ಕೀಮಾ. ಎಕ್ಸ್ಟರ್ನಲ್ ಸ್ಕೀಮಾದ ಕೆಲಸ ಏನಪ್ಪಾ ಅಂದ್ರೆ ಇಟ್ ಡಿಸ್ಕ್ರೈಬ್ ಡೇಟಾ ಹೌ ಯೂಸರ್ಸ್ ಆರ್ ಏಬಲ್ ಟು ವ್ಯೂ or it's going to be describing data user understandable format. ಇವನ್ನ ಡೇಟಾ ಹೇಗೆ ಡಿಸ್ಕ್ರೈಬ್ ಮಾಡ್ತಪ್ಪ ಅಂದ್ರೆ ಯೂಸರ್ಗೆ ಕಾಣುವಂಗ ಅಥವಾ ಯೂಸರ್ಗೆ ಅಂಡರ್ಸ್ಟ್ಯಾಂಡಬಲ್
ವೇರಿಯಬಲ್ ಹಾಗೂ ಫಾರ್ಮೆಟ್ನಾಗ ಡೇಟಾ ಡಿಸ್ಕ್ರೈಬ್ ಮಾಡ್ತಾವು ಅವನ್ನ ಎಕ್ಸ್ಟರ್ನಲ್ ಸ್ಕೀಮಾ ಅಂತ ಕರಿತೀವಿ. ಎಕ್ಸ್ಟರ್ನಲ್ ಸ್ಕೀಮಾ. ಲಾಜಿಕಲ್ ಸ್ಕೀಮಾ ಅಂದ್ರೆ ಇಟ್ ಈಸ್ concept to what kind of data should be stored on database is going to be decided by logical schema. ಅಂದ್ರೆ ಯಾವ ಟೈಪ್ ಡೇಟಾ ಯಾವ ಟೈಪ್ ಡೇಟಾ ಸ್ಟೋರ್ ಆಗಬೇಕು, ಯಾವ ಟೈಪ್ ಇರಬೇಕು ಅಂತ ಡಿಸೈಡ್ ಮಾಡೋದು ಲಾಜಿಕಲ್ ಸ್ಕೀಮಾ. ಫಾರ್ ಎಕ್ಸಾಂಪಲ್, ನಾನು ನೇಮ್ ಸ್ಟೋರ್ ಮಾಡಬೇಕು ಅಂದ್ರೆ ವರ್ಕ್ಯಾರ್ ಬಿಡಬೇಕು, ನಾನು ಏಜ್ ಸ್ಟೋರ್ ಮಾಡಬೇಕಂದ್ರೆ ಇಂಟಿಜರ್ ಬಿಡಬೇಕು, ನಾನು ಡೇಟ್ ಆಫ್ ಬರ್ತ್ ಸ್ಟೋರ್ ಮಾಡಬೇಕು ಅಂದ್ರೆ ಡೇಟ್ ಅನ್ನು ಡೇಟಾ ಟೈಪ್ ಅಲೋಕೇಟ್ ಮಾಡಬೇಕು. ಅದನ್ನ ಈ ಲಾಜಿಕಲ್ ಸ್ಕೀಮಾ ಮಾಡ್ಬೇಕು. ಲಾಜಿಕಲ್ ಸ್ಕೀಮಾ. ಇನ್ನು ಇಂಟರ್ನಲ್ ಸ್ಕೀಮಾ ಅಪ್ಪ ಅಂತಂದ್ರೆ ಈ ಕಾನ್ಸೆಪ್ಟ್ ಪ್ರಕಾರ ನನಗೆ ಯಾವುದೋ ಒಂದು ಡೇಟಾ ಸ್ಟೋರ್ ಆಗಬೇಕು, ಅದು ವರ್ಕರ್ ಟೈಪ್ ಐತಿ. ಈ ವರ್ಕರ್ ಡೇಟಾ ಸ್ಟೋರ್ ಮಾಡ್ಬೇಕಂದ್ರೆ ಎಷ್ಟು ಬೈಟ್ಸ್ ಆಫ್ ಮೆಮರಿ ಬಿಡಬೇಕು ಅಥವಾ ಎಷ್ಟು ಬೈಟ್ಸ್ ಆಫ್ ಮೆಮರಿ ಅಲೋಕೇಟ್ ಮಾಡಬೇಕು ಅನ್ನೋದು ಈ ಇಂಟರ್ನಲ್ ಸ್ಕೀಮಾ ಡಿಸೈಡ್ ಮಾಡ್ತೀವಿ. ಅದ್ರ ಜೊತೆ ಈ ಡೇಟಾನ ಆರ್ಗನೈಸ್ ಮಾಡೋ ಕೆಲಸ ಇಂಟರ್ನಲ್ ಅಂದ್ರೆ ಮೆಮರಿ ಒಳಗೆ ಆರ್ಗನೈಸ್ ಮಾಡೋ ಕೆಲಸ ಈ ಇಂಟರ್ನಲ್ ಲೆವೆಲ್ ಅಥವಾ ಇಂಟರ್ನಲ್ ಸ್ಕೀಮಾ ಮಾಡ್ತದೆ. ಈಗ ನಾನು ವಿಜಯ್ ಕುಮಾರ್ ಅಂತ ಹೇಳಿ ಒಂದು ಯಾವುದೋ ಒಂದು ನೇಮ್ ಸ್ಟೋರ್ ಮಾಡಬೇಕಾಗಿತ್ತು. ಅದಕ್ಕೆ ನಾನು ಮ್ಯಾಕ್ಸಿಮಮ್ ಕ್ಯಾರೆಕ್ಟರ್ಸ್ 10 ಅಲೋಕೇಟ್ ಮಾಡಿ, ಮ್ಯಾಕ್ಸಿಮಮ್ ಕ್ಯಾರೆಕ್ಟರ್ಸ್ 10 ಅಲೋಕೇಟ್ ಮಾಡಿ. ನನಗೆ ಫ್ಯೂಚರ್ಸ್ ಒಳಗೆ ನನಗೆ ಇನ್ನೂ ಹೆಚ್ಚು ಕ್ಯಾರೆಕ್ಟರ್ ಸ್ಟೋರ್ ಮಾಡಬೇಕು ಪರಿಸ್ಥಿತಿ ಬಂತು. ಈ ಬರೀ 10 ಕ್ಯಾರೆಕ್ಟರ್ ಸ್ಟೋರ್ ಮಾಡೋದಕ್ಕೆ ನನಗೆ 20 ಕ್ಯಾರೆಕ್ಟರ್ ಸ್ಟೋರ್ ಮಾಡೋದು ಪರಿಸ್ಥಿತಿ ಬಂತು. ನಾನು ಇದನ್ನ ಚೇಂಜ್ ಮಾಡ್ಕೊಂಡೆ, 10 ಬದಲಿ 20 ಚೇಂಜ್ ಮಾಡ್ಕೊಂಡೆ. ಜಸ್ಟ್ ವಾಟ್ ಐ ಮೇಡ್ ಚೇಂಜಸ್, I made changes to store the sequence of characters. Instead of 10 I am going to store 20 character space. I am allowing 20 character space to store a name which does not affect to its high level schema. ಅಂದ್ರೆ 10 ಇದ್ದಿದ್ದರಿಂದ 20 ಮಾಡಿ. ನಾನು ಸ್ಟೋರೇಜ್ ಸ್ಪೇಸ್ ಒಳಗೆ ಚೇಂಜ್ ಮಾಡ್ಕೊಂಡಿನಿ, ಸ್ಟೋರಿಂಗ್ ಸ್ಟ್ರಕ್ಚರ್ ಒಳಗೆ ಚೇಂಜ್ ಮಾಡ್ಕೊಂಡಿಲ್ಲ ಅಥವಾ ಸ್ಟೋರಿಂಗ್ ಟೈಪ್ ಒಳಗೆ ಚೇಂಜ್ ಮಾಡ್ಕೊಂಡಿಲ್ಲ. ಫಾರ್ ಎಕ್ಸಾಂಪಲ್, ಈ ವಿಜಯ್ ಕುಮಾರ್ ವರ್ಕರ್ ಒಳಗೆ ಸ್ಟೋರ್ ಮಾಡ್ಕೊಂಡು ಇದನ್ನ ಕಾರ್ಡ್ ಹಾಕಿ ನೀವು int ಅಂತ ಮಾಡ್ಕೊಂಡ್ರಪ್ಪ ಅಂದ್ರೆ ಇಟ್ ಈಸ್ ರಾಂಗ್, ಬಿಕಾಸ್ ಐ ಆಮ್ ಸ್ಟೋರಿಂಗ್ name in terms of characters. If you change it as an integer, then it is not obeying the independence rule. Because if you change its type from character to integer, which surely affecting its high level schema. ಅಂದ್ರೆ ನೀವು ನೇಮ್ ಎಕ್ಸೆಸ್ ಮಾಡಿದಾಗ ಇಂಟಿಜರ್ ಅಂತಂದ್ರೆ ನಂಬರ್ನೇ ಸ್ಟೋರ್ ಆಗಿತ್ತು, ನಂಬರ್ ಎಕ್ಸೆಸ್ ಆತಪ್ಪ ಅಂದ್ರೆ ನಮಗೆ ರಾಂಗ್ ಇನ್ಫಾರ್ಮೇಷನ್ಸ್ ಎಕ್ಸೆಸ್ ಆಗುತ್ತೆ. ಇದು ನಮಗೆ ಲಾಜಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಆಗೋದಿಲ್ಲ. ಲಾಜಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಅಪ್ಪ ಅಂತಂದ್ರೆ ನೀ ಏನಾರ ಚೇಂಜಸ್ ಮಾಡ್ಕೋ, ಯು ಆರ್ ಅಲೌಡ್ ಟು ಮೇಕ್ ಅ ಚೇಂಜಸ್ ಟು ದಿಸ್ ಲಾಜಿಕಲ್ ಸ್ಕೀಮಾ, ಬಟ್ ಇಟ್ ಶುಡ್ ನಾಟ್ ಅಫೆಕ್ಟ್ ಟು ಇಟ್ಸ್ ಹೈ ಲೆವೆಲ್ ಸ್ಕೀಮಾ. ಅಂದ್ರೆ ವರ್ಕ್ಯಾರ್ ಅಂತ ಇಂಟಿಜರ್ ಮಾಡಿದ್ರಪ್ಪ ಅಂತಂದ್ರೆ ನನಗೆ ಎಕ್ಸ್ಟರ್ನಲ್ ಸ್ಕೀಮಾದಾಗ ಅಫೆಕ್ಟ್ ಆಗುತ್ತೆ. ಯಾಕಂದ್ರೆ ಇಂಟಿಜರ್ ನಂಬರ್ ಫಾರ್ಮೆಟ್ನಾಗ ನನಗೆ ಇನ್ಫಾರ್ಮೇಷನ್ ಎಕ್ಸೆಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಲಾಜಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಕರೀತಾರೆ. ಅಂದ್ರೆ ಇಲ್ಲಿ ಏನಾದ್ರು ಚೇಂಜ್ ಮಾಡ್ಕೋ, ನಾನು ನೇಮ್ 10 ಕ್ಯಾರೆಕ್ಟರ್ ಸ್ಟೋರ್ ಮಾಡಿದ್ದೆ, ಅದಕ್ಕೆ 20 ಸ್ಟೋರ್ ಮಾಡಿದೆ, ಏನೂ ಅಫೆಕ್ಟ್ ಆಗಿಲ್ಲ. ಸ್ಟೋರ್ ಮಾಡೋಕ್ಕೆ ಏನೂ ಅಫೆಕ್ಟ್ ಆಗೋದಿಲ್ಲ, ಎಕ್ಸೆಸ್ ಮಾಡಿದ್ರೆ ಏನೂ ಅಫೆಕ್ಟ್ ಆಗೋದಿಲ್ಲ. ಬಟ್ ಟೈಪ್ ಒಳಗೆ ಚೇಂಜ್ ಮಾಡಕತ್ತಪ್ಪ ಅಂತಂದ್ರೆ ನಮಗೆ ಡಿಫಿಕಲ್ಟಿ ಆಗುತ್ತೆ. ಅದನ್ನ ನಾವು ಡೇಟಾ ಇಂಡಿಪೆಂಡೆನ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಈಗ ನೀವು ನಾನು ಫೀಸ್ ಎಕ್ಸೆಪ್ಟ್ ಮಾಡಾತೀನಿ ಅಂತ ಹೇಳಿ, ಫೀಸ್ 10,000 ಇದು ಇಂಟಿಜರ್ ಫಾರ್ಮ್ಯಾಟ್ ಆಗಿದೆ, 5 ಡಿಜಿಟ್. ಈಗ ನಾನು ಏನು ಬರೀ ಇಂಟಿಜರ್ ಅಷ್ಟೇ ಅಕ್ಸೆಪ್ಟ್ ಆಗೋದಕ್ಕೆ ಇದು ನನಗೆ ಫ್ಲೋಟು ಅಕ್ಸೆಪ್ಟ್ ಆಗಬೇಕು. ಫ್ಲೋಟು ಅಕ್ಸೆಪ್ಟ್ ಆಗಬೇಕಪ್ಪ ಅಂದ್ರೆ ನಾನು ಇದನ್ನ ಇಂಟಿಜರ್ ತೆಗೆದು ಡಬಲ್ ಮಾಡಿದೆ ಅಂತ ಹೇಳಿ, ಡಬಲ್. In this case, I change the data type, but which does not affecting to its particular data. ಅಂದ್ರೆ ಇಲ್ಲಿ ಬರೀ ಡೆಸಿಮಲ್ ಪಾಯಿಂಟ್ ಇಂಪ್ರೂವ್ ಮಾಡ್ತದೆ. ಡೆಸಿಮಲ್ ಪಾಯಿಂಟ್ ಡಬಲ್, ನೀವು ಡಬಲ್ ಡೇಟಾ ಡಿಕ್ಲೇರ್ ಮಾಡಿದಪ್ಪ ಅಂದ್ರೆ ಇದು ಡೇಟಾ ಇಂಡಿಪೆಂಡೆನ್ಸ್. ಐ ಆಮ್ ಚೇಂಜಿಂಗ್ ದ ಲಾಜಿಕಲ್ ಸ್ಕೀಮಾ which is not affecting to its higher level schema. ಅಂದ್ರೆ ಸ್ಟೋರಿ ನಂಬರ್ ಫಾರ್ಮ್ಯಾಟ್, ಬಟ್ ಅದು ಅದರ ಜೊತೆ ಡೆಸಿಮಲ್ ಪಾಯಿಂಟ್ಸ್ ಇನ್ಕ್ಲೂಡ್ ಮಾಡ್ಕೊಂಡು ನೀವು ಡಬಲ್ ಬಿಟ್ರೆ. ಇಂಟಿಜರ್ ಬಿಟ್ಟಿದ್ರಪ್ಪ ಅಂದ್ರೆ ಡೆಸಿಮಲ್ ಪಾಯಿಂಟ್ ಅನ್ನು ಇನ್ಕ್ಲೂಡ್ ಮಾಡ್ತಿದ್ದಿಲ್ಲ. ತಿಳಿತಾ? ಈ ಕಾನ್ಸೆಪ್ಟಿಗೆ ಲಾಜಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಅಂತ ಕರೀತಾರೆ. ಲಾಜಿಕಲ್ ಡೇಟಾ ಇಂಡಿಪೆಂಡೆನ್ಸ್. ಇನ್ನು ನೆಕ್ಸ್ಟ್ ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಅಂದ್ರೆ ನಾನು ಇಂಟರ್ನಲ್ ಸ್ಕೀಮಾದಾಗ ಚೇಂಜ್ ಮಾಡ್ಕೋಬೇಕು. ಈ ಇಂಟರ್ನಲ್ ಸ್ಕೀಮಾದಾಗ ನೀವು ಏನಾದರೂ ಚೇಂಜ್ ಮಾಡ್ಕೊಂಡ್ರಪ್ಪ ಅಂದ್ರೆ ಅದು ನಮ್ಗೆ ಲಾಜಿಕಲ್ ಸ್ಕೀಮಾಗ ಏನು ಅಫೆಕ್ಟ್ ಮಾಡಬಾರ್ದು. ಅದನ್ನು ನಾವು
physical data independence ಅಂತ ಕರಿತೀವಿ. Physical data independence. Now for particular data type I am having certain storage space for storing that particular data into computer memory. ಅಂದ್ರೆ ನನಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಡೇಟಾ ಟೈಪಿಗೆ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಮೆಮರಿ ನಾನು ಫಿಕ್ಸ್ ಮಾಡಿರ್ತೀನಿ, ಅದು ಸ್ಟೋರ್ ಆಗುತ್ತೆ. ಫಾರ್ ಟೈಮ್ ಬೀಯಿಂಗ್ ನನಗೆ ಹೆಚ್ಚು ಸ್ಟೋರ್ ಈಗ ನಾನು 10 20 ಮಾಡಿದೆ, 10 20 ಮಾಡಿದೆ, 10 ಬೈಟ್ಸ್ ಇದ್ದಾಗ 4 ಬೈಟ್ಸ್ ಸ್ಟೋರ್ ಆಗಿತ್ತು. ಈಗ ಇನ್ಕ್ರೀಸ್ ಮಾಡಿದ್ಮೇಲೆ ನಾನು ಇದನ್ನ ಇನ್ಕ್ರೀಸ್ ಮಾಡಬೇಕು. ಇನ್ಕ್ರೀಸ್ ಮಾಡ್ಲಿಕ್ಕಪ್ಪ ಅಂತಂದ್ರೆ ಅದು ನನಗೆ ಡೇಟಾ ಇಂಡಿಪೆಂಡೆನ್ಸ್ ಆಗೋದಿಲ್ಲ. ಈಗ ನಾನು ಇದನ್ನ 4 ಬೈಟ್ಸ್ ಇದ್ದು 8 ಬೈಟ್ಸ್ ಮಾಡ್ಕೊಂಡೆ, 4 ಬೈಟ್ಸ್ ಇದ್ದು 8 ಬೈಟ್ಸ್, 8 ಬೈಟ್ಸ್ ಇದ್ದು ನೀವು ಇನ್ನು ಬೇಕಾದಷ್ಟು ಹೆಚ್ಚು ಮಾಡ್ಕೋರಿ. ಅದು ನಮಗೆ ಯಾವುದಕ್ಕೆ ಲಾಜಿಕಲ್ ಸ್ಕೀಮಾಗ ಏನು ಅಫೆಕ್ಟ್ ಮಾಡಲಾರ್ದಂಗೆ ನೀವು ಇಂಟರ್ನಲ್ ಆರ್ಗನೈಸೇಷನ್ ಚೇಂಜ್ ಮಾಡ್ಕೊಂಡ್ರಪ್ಪ ಅಂದ್ರೆ ಅದನ್ನು ನಾವು ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಅಂತ ಕರಿತೀವಿ. ಇದ್ರೊಳಗೆ ಸ್ವಲ್ಪ ನಮಗೆ ಆರ್ಗನೈಸಿಂಗ್ ಟೆಕ್ನಿಕ್ಸ್ ಬರ್ತಾವೆ. ನೆಕ್ಸ್ಟ್ ಕ್ಲಾಸ್ನಾಗ ಡಿಸ್ಕಸ್ ಮಾಡಿ ಹೋದಿವಿ. ಫೈಲ್ ಆರ್ಗನೈಸಿಂಗ್ ಟೆಕ್ನಿಕ್ಸ್. ಫೈಲ್ ಆರ್ಗನೈಸಿಂಗ್ ಟೆಕ್ನಿಕ್ಸ್ ಒಳಗೆ ನಾವು ಯಾವುದೇ ಡೇಟಾ ಸ್ಟೋರ್ ಮಾಡಬೇಕಪ್ಪ ಅಂದ್ರೆ ಒಂದಿಷ್ಟು ಫೈಲ್ ಆರ್ಗನೈಸಿಂಗ್ ಟೆಕ್ನಿಕ್ಸ್ ಇದಾವೆ. ಅಂದರೆ ಹೆಂಗೆ ಸ್ಟೋರ್ ಆಗಬೇಕು, ಯಾವ ಸೀಕ್ವೆನ್ಸ್ ಒಳಗೆ ಸ್ಟೋರ್ ಆಗಬೇಕು ಅನ್ನೋ ಎಲ್ಲ ಈ ಇಂಟರ್ನಲ್ ಸ್ಕೀಮಾ ಮಾಡ್ತೀವಿ. ಅದನ್ನು ಅಪ್ಲೈ ಮಾಡೀನಿ, ಅದನ್ನು ಟೈಮ್ ಬೇಗ ಚೇಂಜ್ ಮಾಡಾಕತ್ತಿ. ಸೀರಿಯಲ್, ಸೀಕ್ವೆನ್ಷಿಯಲ್, ಇಂಡೆಕ್ಸರ್ ಸೀಕ್ವೆನ್ಷಿಯಲ್, ಆಕ್ಸೆಸ್ ಮೆಥಡ್ ಅಂತ ಒಂದಿಷ್ಟು ಮೆಥಡ್ಸ್ ಇದಾವೆ. ಅವು ಎಲ್ಲ ಈ ಇಂಟರ್ನಲ್ ಸ್ಕೀಮಾದಾಗ ಅಪ್ಲೈ ಆಗಿರ್ತಾವೆ. ಅದನ್ನು ನೀವು ಹೆಂಗೆ ಚೇಂಜ್ ಮಾಡ್ಕೋ. ಸೀರಿಯಲ್ ಅಂದ್ರೆ 1 by 1, ಸೀಕ್ವೆನ್ಷಿಯಲ್ ಅಪ್ಪ ಅಂದ್ರೆ ಕ್ರೊನೋಲಾಜಿಕಲ್ ಆರ್ಡರ್ ಅಂತ ಕರೀತಾರೆ. ಇವನ್ನ ನೀನು ಒಮ್ಮೆ ಸೀರಿಯಲ್ ಅಪ್ಲೈ ಮಾಡಿದ್ದಿ, ಇನ್ನೊಮ್ಮೆ ಸೀಕ್ವೆನ್ಷಿಯಲ್ ಅಪ್ಲೈ ಮಾಡ್ಕೊಂಡಪ್ಪ ಅಂತಂದ್ರೆ ನನ್ನ ಡೇಟಾಕ್ಕೆ ಏನೂ ಅಫೆಕ್ಟ್ ಆಗೋದಿಲ್ಲ. ಅಫೆಕ್ಟ್ ಆಗಲಾರ್ದಂಗೆ ನೀವು ಏನೋ ಚೇಂಜ್ ಮಾಡ್ಕೊಂಡಪ್ಪ ಅಂದ್ರೆ ಅದನ್ನ ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಅಂತ ಕರೀತಾರೆ. ಅದಕ್ಕೆ ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್ ability of a database is to change internal schema which does not affect into a logical schema in a such a way that we should not affect to a logical schema. If we change like this, then it's called as a physical data independence. It is all about data independence are classified into 2 types: physical data independence and logical data independence.